ನಮಸ್ಕಾರ. ಎಲ್ಕೋ ಮೆಕ್ಯೂನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಾಗಿದೆ. ಇನ್ನು ಯಾವ ಕೋರ್ಸ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಖಂಡಿತವಾಗಿಯೂ ವಿದ್ಯಾರ್ಥಿಗಳಿರ್ತಾರೆ. ಅದನ್ನು ದೂರವಾಗಿಸೋಕೆ ಸ್ವಲ್ಪ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಇಂಜಿನಿಯರಿಂಗ್ ಮುಗಿಸ್ಬೇಕಾದ್ರೆ 4 ವರ್ಷ ಅವಧಿ ಇರುತ್ತೆ. ಅದರಲ್ಲಿ ಯಾವ ಕೋರ್ಸ್ ಮಾಡಬೇಕು ಅದನ್ನು ಸ್ವಲ್ಪ ಆಳವಾಗಿ ತಿಳಿದುಕೊಂಡು ಇಂಜಿನಿಯರಿಂಗ್ನ ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಸಿವಿಲ್ಲು, ಮೆಕ್ಯಾನಿಕಲ್ಲು, ಕೆಮಿಕಲ್ ಇಂಜಿನಿಯರಿಂಗು, ಏರೋಸ್ಪೇಸ್ ಇಂಜಿನಿಯರಿಂಗು, ಸೆರಾಮಿಕ್ ಇಂಜಿನಿಯರಿಂಗು, ಮರೈನ್ ಇಂಜಿನಿಯರಿಂಗು, ಮೈನಿಂಗ್ ಇಂಜಿನಿಯರಿಂಗ್ ಸಾಕಷ್ಟಿದ್ದಾವೆ. ಅದನ್ನು ತಿಳ್ಕೊಂಡು ಇಂಜಿನಿಯರಿಂಗ್ನ ಮಾಡಬಹುದು. ಅದಾದಮೇಲೆ ಮೆಡಿಕಲ್ ಫೀಲ್ಡಲ್ಲಿ MBBS ಮಾಡಬೇಕಾದ್ರೆ 5 ವರ್ಷ 4-5 ತಿಂಗಳಾಗುತ್ತೆ. ಅದ್ರ ಜೊತೆಗೆ ಇಂಟರ್ನ್ಶಿಪ್ ಮಾಡಬೇಕು 1 ವರ್ಷ, ಒಟ್ಟು 6.5 ವರ್ಷ ಕಳೆಯಬೇಕಾಗತ್ತೆ. ಅದಾದಮೇಲೆ MBBS ಬಿಟ್ಟು ಬೇರೆ ಬ್ರಾಂಚಸ್ ಅಂದರೆ ಯುನಾನಿ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಅಗ್ರಿಕಲ್ಚರ್, ಡೆಂಟಲ್, ವೆಟರ್ನರಿ, ಫಿಸಿಯೋಥೆರಪಿ, ಈ ರೀತಿ ಮೆಡಿಕಲ್ ಫೀಲ್ಡಲ್ಲಿ ನೀವು 4 ವರ್ಷ 5 ವರ್ಷದ ಡಿಗ್ರಿಯನ್ನು ಮಾಡಬಹುದು. ಅದ್ರ ಜೊತೆಗೆ ಸಹಾಯಕ ಆಸ್ಪತ್ರೆಗಳಲ್ಲಿ ಸಹಾಯಕರಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲಿಕ್ಕೆ ಡಿಗ್ರಿಗಳಿರ್ತವೆ. ಉದಾಹರಣೆಗೆ B.Pharm, BSc ನರ್ಸಿಂಗ್, ಆಕ್ಯುಪೇಷನಲ್ ಥೆರಪಿ, ಅನಸ್ತೇಷಿಯಾ ಟೆಕ್ನಾಲಜಿ, ಕಾರ್ಡಿಯಾಕ್ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ರೇಡಿಯೋಥೆರಪಿ, ಕ್ಲಿನಿಕಲ್ ಆಪ್ಟೋಮೆಟ್ರಿ, ನ್ಯೂಕ್ಲಿಯರ್ ಮೆಡಿಸಿನ್, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಫಿಸಿಷಿಯನ್ ಅಸಿಸ್ಟೆಂಟ್, ರೆಸ್ಪಿರೇಟರಿ ಕೇರ್, ಈ ರೀತಿ ಇರುತ್ತೆ. ಅದೇ ರೀತಿ ಪ್ಯಾರಾಮೆಡಿಕಲ್, ಇದರಲ್ಲಿ ಡಯಾಲಿಸಿಸ್ ಟೆಕ್ನಿಷಿಯನ್, ECG ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತ ಇರುತ್ತೆ. ಇವು 3 ವರ್ಷದ ಕೋರ್ಸ್ಗಳಿರುತ್ತವೆ. ಅದನ್ನು ಮಾಡಬಹುದು. ಇನ್ನು ಟೀಚಿಂಗ್ ಫೀಲ್ಡಲ್ಲಿ ಮುಂಚೆ B.Ed ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕಾಗಿತ್ತು. ಆದರೆ ಈಗ PUC ಮುಗಿದ ಮೇಲೆ ಡಿಗ್ರಿ ಜೊತೆಗೇ ನೀವು B.Edನ ಮಾಡ್ಬೋದು. ಅದೊಂದು ಒಳ್ಳೆಯ ಸದಾವಕಾಶ. ಮತ್ತು ಅಥವಾ D.Ed ಮಾಡ್ಕೋಬೋದು. PUC ಮೇಲೇ ನೀವು D.Edನು ಮಾಡ್ಬೋದು. ಇದು ಬಿಟ್ಟು ಬೇರೆ ಡಿಗ್ರಿ ಮಾಡಬೇಕಾದ್ರೆ ನೀವು ಸೈನ್ಸ್ ಮಾಡಿಕೊಂಡು BA, BCom, BSc ಯಾವುದಾದ್ರೂ ಡಿಗ್ರಿ ಹೋಗ್ಬೋದು. ಅದರಲ್ಲಿ ಸಾಕಷ್ಟು BA ಬ್ರ್ಯಾಂಚಲ್ಲಿ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. BScಯಲ್ಲಿ ಆಪ್ಷನ್ಸ್ ಇದ್ದಾವೆ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಬೋದು. BComಅಲ್ಲಿನೂ ರೆಗ್ಯುಲರು, ಕಂಪ್ಯೂಟ್ರು, ಆ ರೀತಿ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ. ಮುಂದೆ ನೀವು ಡಿಗ್ರಿ ಮಾಡಿಕೊಂಡು ಮುಂಚೆ ಈ ಪ್ರತಿಯೊಂದು ಕೋರ್ಸ್ ಮಾಡಿ ಎಕ್ಸ್ಟ್ರಾ ಬೇರೆ ಸ್ಪೆಷಲೈಸೇಷನ್ ಮಾಡಬೇಕಾದ್ರೆ ಡಿಗ್ರಿ ಪದವಿ ಆಗಲೇಬೇಕಾಗ್ತಿತ್ತು. ಆದರೆ ಈಗ PUC ಜೊತೆಗೆ ಪದವಿ ಮಾಡ್ತಾನೆ ನೀವು ಸ್ಪೆಷಲ್ ಕೋರ್ಸನ್ನು ಮಾಡಬಹುದು. ಅವುಗಳೆಂದರೆ LLB, B.Ed, B.Ped ಇವೆಲ್ಲ PUC ಮುಗಿದ ಮೇಲೆ ಡಿಗ್ರಿ ಜೊತೆಗೇ ಮಾಡ್ಬೋದು ಇವತ್ತಿನ ದಿನ. ಅದು ಒಂದು ಅಗದಿ ಅನುಕೂಲಕರವಾದ ಪದವಿ ಅಂತ ಹೇಳ್ಬೋದು. ಇನ್ನು ಬೇರೆ ಥರ ಡಿಗ್ರಿಗಳಿರ್ತವೆ. ಅದ್ರ ಬಗ್ಗೆ ನಮಗೆ ಕೇಳಿರೋದು ಇಲ್ಲ, ಗಮನನೂ ಕೊಡಲ್ಲ. ಆ ರೀತಿ ಯಾವುದಂದರೆ ಫಾರಿನ್ ಲ್ಯಾಂಗ್ವೇಜಸ್ಸು, ಫೈರ್ ಸೇಫ್ಟಿ, ಜರ್ನಲಿಸಮ್, ಹೋಮ್ ಸೈನ್ಸ್ ಟೂರಿಸಮ್, ಹೋಟೆಲ್ ಮ್ಯಾನೇಜ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಈ ರೀತಿ. ಮತ್ತು ಇನ್ನು ಡಿಸೈನಿಂಗ್ ಹೋಗ್ಬೇಕಾದ್ರೆ ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಜ್ಯುವೆಲರಿ ಡಿಸೈನಿಂಗ್ ಇರುತ್ತೆ. ಇನ್ನು ಫಿಲ್ಮ್ ಮೇಕಿಂಗಲ್ಲಿ ಡೈರೆಕ್ಟ್ರು, ಸ್ಕ್ರೀನ್ ರೈಟ್ರು, ಸಿನಿಮಾಟೋಗ್ರಫಿ, ಸೌಂಡ್ ಎಡಿಟಿಂಗು, ಆ್ಯಕ್ಷನ್ನು ಈ ರೀತಿ ಮಾಡ್ಬೋದು. ಇನ್ನು ಮ್ಯಾನೇಜ್ಮೆಂಟಲ್ಲಿ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಇವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್ಗಳಿರ್ತವೆ. ಇವು ಥರ ಮಾಡ್ಕೋಬೋದು. ಇವೆಲ್ಲ ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು.